ಮಹೇಶ್ ಅವರ ನಮಸ್ಕಾರ. ನಮಸ್ತೆ ಸರ್, ನಾಗರಾಜ್ ಅಂತ ಪ್ರೆಸ್ ರಿಪೋರ್ಟರ್ ಬನ್ನೂರಿಂದ. ಹೇಳಿ ಸರ್. ವರ್ಣ ಹೋಬಳಿ ಮತ್ತೆ ಬನ್ನೂರು ಹೋಬಳಿ ಮತ್ತೆ ನರಸೀಪುರದಲ್ಲೆಲ್ಲ ಓಡಾಡ್ತಾ ಇರ್ತೀವಿ ಪತ್ರಕರ್ತರಾಗಿ. ಸರ್ ಅದೇನ್ ಸರ್ ಅದು ಇದೆಲ್ಲ ಸಿಕ್ಕಿದೆಯಲ್ಲ? ಆಕ್ಚುಲಿ ನಾನು ನಿನ್ನೆ ಊರಲ್ಲಿ ಇರಲಿಲ್ಲ. ನೀವು ನಿಮ್ಮ ವಾಯ್ಸ್ ಮೆಸೇಜ್ ನೋಡಿ ಈಗ ಕೇಳಿದೆ. ಓಕೆ ಸರ್. ಇಲ್ಲೇ ನಮ್ ಬಸ್ ಸ್ಟಾಪ್ ಅಲ್ಲೇ ಸಿಕ್ಕಿರೋದಂತೆ ರೋಡಲ್ಲಿ. ಹಾ ಸರ್. ಅನ್ಐಡೆಂಟಿಫಿಕೇಶನ್ ಯಾರು ಇಟ್ರು ಏನೋ ಅದ್ರ ಬಗ್ಗೆ ಗೊತ್ತಾಗಿಲ್ಲ. ಅಲ್ಲ ಸರ್, ಏನೇನು ಇದೆ ಸರ್ ಬನ್ನೂರಿನಲ್ಲಿ ಒಂದು ರಂಗಸಮುದ್ರ ಗ್ರಾಮದಲ್ಲಿ ಒಂದು ಮಾಳದಲ್ಲಿ ಇದೇ ತರ ಇಟ್ಬಿಟ್ಟು ಒಂದು ಹಸುಗೆ ಸತ್ತೋಯ್ತು ಸರ್, ಬ್ಲಾಸ್ಟ್ ಆಗಿ. ಅದೇ ಸರ್, ಈಗ ಅದ್ರದ್ದು ವಿಡಿಯೋ ಎಲ್ಲ ನಮ್ಮ ಹುಡುಗನ ಹತ್ರ ಇದೆ. ನಿಮ್ಗೆ ನಂಬರ್ ಕಳಿಸಿದೀನಿ, ಪ್ರದೀಪ್ ಅಂತ ಅಂದ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಪಂಚಾಯತಿ ಬಿಲ್ ಕಲೆಕ್ಟರ್. ಹಾ ತಾವು ಪಂಚಾಯತಿಲಿ ಸರ್? ಸರ್ ಇಲ್ಲ ಸರ್, ನಂದು ಇಲ್ಲ ರೈಸ್ ಮಿಲ್ ಇದೆ ಊರಲ್ಲಿ. ಓಕೆ. ಇಲ್ಲ ಕಳೆ ಸರ್, ನಿಮ್ನೆಲ್ಲೋ ನಾನು ಭೇಟಿ ಆಗಿದ್ದೆ, ಹಾಗಾಗಿ ತಗೊಂಡಿದ್ದೆ. ನಾನು ಕೆಂಪಯ್ಯನಹಳ್ಳಿಯಿಂದ ಹೊರಟ ತಕ್ಷಣ ತಮ್ಮ ನಂಬರ್ ಬಂತು. ಇಲ್ಲ ಈಗ ಅದನ್ನೇ ಕೇಳಿದೆ. ಹಾ ಸರ್. ಕೇಳಿದಾಗ ಇಲ್ಲೇ ಬಸ್ ಸ್ಟಾಪ್ ಅಲ್ಲಿ ಹೋಟ್ಲ್ ಇದೆಯಲ್ಲ ಮಹೇಶ್ ಅಂತ. ಹೌದು ಸರ್, ಮಹೇಶ್ ಹೋಟ್ಲ್ ಇದೆ. ಅವ್ರಿಗೂ ಅಲ್ಲೇ ಇದಾರಲ್ಲ, ಹೋಟ್ಲ್ ಅಪೋಸಿಟ್ ಅಂತ ಇಟ್ಟಿತ್ತು. ಅಯ್ಯೋ, ಯಾರನ್ನ ಇನ್ ಕೇಸ್ ಯಾರನ್ನ ಏನೋ ಬಾಕ್ಸ್ ಐತೆ ಭಾರ ಐತೆ ಅಂತ ಎತ್ಕೊಂಡು ಹೋಗ್ಬಿಟ್ಟಿದ್ರಿ, ಏನ್ ಸರ್ ಕತೆ ಅಲ್ವೇ ಸರ್? ಏನು ಇವತ್ತು ನೋಡಿ ಪಾಪ ಪೊಲೀಸರು ಇಡೀ ರಾಜ್ಯದಲ್ಲಿ ಅಲರ್ಟ್ ಆಗಿದ್ದಾರೆ. CCBಗಳು ಅಲರ್ಟ್ ಆಗಿದ್ದಾರೆ, ಮತ್ತೆ ಇನ್ವೆಸ್ಟಿಗೇಷನ್ ಬ್ಯೂರೋಗಳೆಲ್ಲ ಅಲರ್ಟ್ ಆಗಿದ್ದಾರೆ. ಏನ್ ಈ ತರ ಆದ್ರೆ ಜನ ಭಯಭೀತರಾಗಲ್ಲ ಸರ್? ಕೆಲವೊಂದು ವಿಚಾರ ಏನು ಮಾಡಕ್ಕಾಗಲ್ಲ. ಅಲ್ಲ, ಗ್ರಾಮಾಂತರ ಪ್ರದೇಶಗಳಲ್ಲಿ ಆಗ್ತಾ ಇರಲಿಲ್ಲ ಯಾಕೆ? ಇತ್ತೀಚೆಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಹಿಡ್ದಾಕ್ಬಿಡ್ತಾರೆ, CC ಕ್ಯಾಮ್ರಾಗಳು ಇರುತ್ತೆ ಅಂತ ಗ್ರಾಮಾಂತರ ಪ್ರದೇಶಕ್ಕೆ ಬಂದ್ಬಿಡ್ರಂಗ ಅವ್ರೆಲ್ಲ. ನಮ್ನ ನೆಮ್ಮದಿ ಹಾಳು ಮಾಡಕ್ಕೆ ಅಂತ ಕಾಣುತ್ತೆ ಅಲ್ವೇ? ಇವ್ರಿಗೊಂದ್ ಸೆನ್ಸೇಷನಲ್ ನ್ಯೂಸ್ ಬೇಕು, ಏನೋ ಒಂದ್ ಕ್ರಿಯೇಟ್ ಮಾಡ್ಬೇಕಷ್ಟೇ. ಕ್ರಿಯೇಟ್ ಮಾಡಿ ಅದನ್ನ ಬೇರೆ ತರ ಬಳಸ್ಕೊಬೇಕು ಅವರು. ಸಿಟಿ ಅಂತ ಅಂದಾಗ ನೀವ್ ಹೇಳ್ದಂಗೆ CCTV ಟ್ರ್ಯಾಕ್ ಆಗುತ್ತೆ. ಹೌದು. ಹಳ್ಳಿ ಅಂತಂದಾಗ ಅದರಲ್ಲೂ ರೋಡ್ ಸೈಡ್ ಟ್ರ್ಯಾಕ್ ಆಗಲ್ಲ. ಹೌದು. ಸೊ ಇದು ಅವ್ರ ಟಾರ್ಗೆಟ್ ಆಗಿರ್ತದೆ. ಹೌದು ಸರ್. ಅಲ್ಲ, ಈಗ ಅಮಾಯಕರು ಹಳ್ಳಿ ಜನ ಒಟ್ಟೊಟ್ಟಿಗೆ 10 ಜನ 20 ಜನ ಇರ್ತಾರ. ಅಮಾಯಕರು, ರೈತರುಗಳು ಅಥವಾ ಕೆಲ್ಸಕ್ಕೆ ಹೋಗೋರು. ಇನ್ ಕೇಸ್ ಬ್ಲಾಸ್ಟ್ ಆಗಿದ್ರೆ ಎಷ್ಟು ದೊಡ್ಡ ಆಲ್ಮೋಸ್ಟ್ ಅಲ್ಲಿ ಸರೌಂಡಿಂಗ್ ಅಂತಂದ್ರೆ ಒಂದ್ 15 ಮೀಟರ್ ರೇಡಿಯಸ್ ಅಲ್ಲಿ 100 ಜನ ಸಿಗ್ತಾರೆ ಯಾವಾಗ್ಲೂ. ಅಯ್ಯೋ, ಅವರೆಲ್ಲ ನೋಡ್ಕೊಂಡಿರೋ ಸರ್ ಎಲ್ಲ ಮಾಡ್ತಿರೋದು. ಸರ್, ಇಂಟೆಲಿಜೆನ್ಸ್ ಗಳಿಗೆ ತುಂಬಾನೇ ಮಾಹಿತಿ ಇರುತ್ತೆ ಸರ್. ಯಾಕೆ ಇವರು ಅದನ್ನ ಮಾಹಿತಿ ತಗೊಳಲ್ಲ? ಇಂಟೆಲಿಜೆನ್ಸ್ ಗೆ ತುಂಬಾ ಮಾಹಿತಿ ಇರುತ್ತೆ ಸರ್. ಅದೇನಾಗುತ್ತೆ ಅಂತಂದ್ರೆ ಈಗ ಈ ಹವಾಮಾನ ವರದಿ ಕೊಡುತ್ತೆ. ಈಗ ಲಾಸ್ಟ್ ಸುನಾಮಿ ಬಂದಾಗಲೂ ಇದೇ ರೀತಿ ಆಯ್ತು. ಅವರು ವರದಿಯಲ್ಲಿ ಒಂದ್ 75 ಭಾಗ ಸುಳ್ಳಿದ್ರು, 25 ಭಾಗನಾದ್ರು ಸತ್ಯ ಇರ್ತಿದೆ. ಖಂಡಿತ ಸರ್. ಯಾವಾಗ್ಲೂ ಈಗ 10 ಸಲ ಕೊಟ್ಟು ಫೇಲ್ ಆಗಿದೆ ಅಂತ ಅಂದ್ಬಿಟ್ಟು 11ನೇ ಸಲ ಅದು ಫೇಲ್ ಆಗುತ್ತೆ ಅಂತ ಕೂತ್ಕೋತಾರಲ್ಲ, ಆ ಟೈಮ್ ಹಿಂಗ. ಹೌದು ಸರ್, ಹೌದು. ಒಟ್ನಲ್ಲಿ ನೋಡಿ, ನಾನು ಮೇಘಲಪುರದಲ್ಲಿ ಸರ್ 3 ವರ್ಷ ಸ್ಟುಡಿಯೋ ಮಾಡ್ಕೊಂಡಿದ್ದೆ. ವರ್ಣದಲ್ಲಿ ಪತ್ರಿಕಾ ಜವಾಬ್ದಾರಿ ಇದೆ. ಸ್ಟೇಷನ್ ಕೂಡ ನಾನು ಫೋನ್ ಮಾಡ್ತೀನಿ, ಯಾಕಂದ್ರೆ ನನಗೆ ಸ್ಟೇಷನ್ಗಿಂತ ಮುಖ್ಯವಾಗಿ ಸಾರ್ವಜನಿಕ ಹೇಳಿಕೆಗಳು ಮುಖ್ಯ ಸರ್ ನನಗೆ. ಹಾಗಾಗಿ ಇದು ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಎಲ್ಲಿ ಯಾವಾಗ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಲಾಸ್ಟ್ ಟೈಮ್ ಸುನಾಮಿದ ಹಂಗೆ ಆಯ್ತು. ಒಂದು ತಿಂಗಳು ಸತತವಾಗಿ ಹೇಳಿದ್ರು. ಹೌದು. 1 ತಿಂಗಳು ಏನು ಇಲ್ಲ ಅಂತ ಕೈ ಬಿಟ್ರು. ಕೈ ಬಿಟ್ಟು 3 ದಿನಕ್ಕೆ ರಿಕಮ್ ಬಡಿಲಿಲ್ವಾ? ಹೌದು ಸರ್, ಹೌದು. ಆ ರೀತಿ ಆಗ್ತದೆ ನೋಡಿ. ಈಗ ಈ ಒಂದು ಕೆಂಪಯ್ಯನಹಳ್ಳಿ ಭಾಗದಲ್ಲಿರುವಂತವ್ರು ಸಿದ್ದರಾಮಯ್ಯ ಕ್ಷೇತ್ರ ಕೂಡ ಅದು. ಹಾಗಾಗಿ ತುಂಬಾನೇ ಜವಾಬ್ದಾರಿ ಇರ್ಬೇಕಾಗುತ್ತೆ ಪೊಲೀಸ್ ಇಲಾಖೆ. ಯಾಕೆಂದ್ರೆ ಇಡೀ ರಾಜ್ಯಕ್ಕೆ ಈಗ ಮಾಧ್ಯಮದಲ್ಲಿ ಬರ್ತಾ ಇದೆ ಸಿದ್ದರಾಮಯ್ಯ ಕ್ಷೇತ್ರ ಆದ್ರಿಂದ ತುಂಬಾ ತನಿಖೆ ಕೂಡ ಹೆಚ್ಚಾಗ್ಬೇಕಾಗತ್ತೆ ಅಲ್ವೇ? ಆಗ್ಲೇಬೇಕು ಸರ್, ಇಂಥ ವಿಚಾರಗಳೇನು ಹುಡುಗಾಟನ. ಹೌದೌದು. ಎಲ್ಲ ನೋಡಿ, ಈಗ ಬನ್ನೂರು ರಂಗಚಾರಿ ಉಂಡಿನಲ್ಲಿ ಸರ್ ಇದೇ ತರ ಆಯ್ತು. ಒಂದು ಹಸು ಸತ್ತೋಯ್ತು ಸರ್. ಈ ರೋಡ್ ಸೈಡ್ ಅಲ್ಲಿ ಈಗ ಮಹೇಶ್ ಅವ್ರ ಹೋಟ್ಲ್ ಅಂತ ಹೇಳದ್ನಲ್ಲ, ಅಲ್ಲೇ ತಿಂಗಳಲ್ಲಿ 1ನೇ ದಿನ ಅಲ್ಲಿ ಈಗ ಬೀಗ ಹೊಡೆದು ಕಳ್ತನ ಮಾಡಿದ್ರು. ಅದಾದ್ಮೇಲೆ ಒಂದ್ ವಾರಕ್ಕೆ ಮೇಘಲ್ಪುರ ಪೆಟ್ರೋಲ್ ಬಂಕ್ ಅಪೋಸಿಟ್ ಇದೆಯಲ್ಲ ಸರ್, ಟೀ ಹೋಟ್ಲು ನಾಗೇಂದ್ರ ಟೀ ಹೋಟ್ಲು, ಅಲ್ಲಿ ಅವನ್ ಟೀ ಹೋಟ್ಲಲ್ಲಿ ಬೀಗ ಹೊಡೆದು ಕಳ್ತನ ಮಾಡಿದ್ರು. ಸೊ ಅವನ್ ಟೀ ಹೋಟ್ಲು ಹೊಡೆಯಕ್ಕಿನ್ನ ಮುಂಚೆ ಚಿಕ್ಕಹಳ್ಳಿ ಹತ್ರನೋ ವರ್ಣದ ಹತ್ರನೋ ಇನ್ನೊಂದ್ ಅಂಗಡಿ ಹೊಡೆದಿದ್ರು. ಅಯ್ಯೋ. ಸರ್ ಬೆಳಗಾನ ಸುತ್ತೀವಿ ಅಂತಾರೆ, ಏನು ಪ್ರಯೋಜನ ಇಲ್ಲ. ಅಲ್ಲ, ಅದು ಸಾರ್ವಜನಿಕರು ಕೇಳ್ಬೇಕು ಸರ್. ನಾವು ಮಾಧ್ಯಮದವ್ರು ಕೇಳಿದ್ರೆ ಮಾಧ್ಯಮದವ್ರು ಸರಿ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ನೀವು ಕೇಳಿ ಅಥವಾ ಇವ್ರು ಕೇಳೋದು. ಹೌದು. ನಾವು ಫಾರ್ ಎಕ್ಸಾಂಪಲ್ ಅದೇನಾಗತ್ತೆ ಅಂತಂದ್ರೆ, ಹೌದು, ಈ ಫಸ್ಟ್ ಇವೆಲ್ಲ ಬೇಸಿಕ್ ನೋಡ್ತಾರ ಅವರು. ಸರ್, ತಾವು ಮಾತಾಡ್ತಾ ಇರೋದು ಆಕ್ಚುಲಿ ರೆಕಾರ್ಡ್ ಆಗುತ್ತೆ, ಆನ್ ಸ್ಪಾಟ್ ನಾನು ರೆಕಾರ್ಡ್ ಆಗುತ್ತೆ ಎಲ್ಲಾನು. ತಪ್ಪು ತಿಳ್ಕೊಂಬೇಡಿ, ಸುದ್ದಿ ಮಾಡೋದಕ್ಕೆ. ಅದಕ್ಕೆ ನಾನು ರೆಕಾರ್ಡ್ ಆಗುತ್ತೆ ಮಾಧ್ಯಮದವ್ರದ್ದು ಆದ್ರಿಂದ.
ಸುದ್ದಿ ಮಾಡೋದಕ್ಕೆ ತಮ್ಮ ಹತ್ರ ಮಾತಾಡ್ತಾ ಇದೀನಿ. ಆ ಬೇಸಿಕ್ ವಿಚಾರದಲ್ಲಿ ಕೆಲವೊಂದು ಪೊಲೀಸರು ಅಂತಾರೆ ಈಗ 24 ಗಂಟೆ ಅವ್ರೆಲ್ಲ ಅವರು ಮನುಷ್ಯರು 30 ಕಿಲೋಮೀಟರ್ ಇದೆ ಸರ್. 24 ಗಂಟೆ 30 ಕಿಲೋಮೀಟರ್ ನಿಂತ್ಕೊಳಕಾಯ್ತದ ಇಲ್ಲ. ಹೌದು. ಬಟ್ ಇಲ್ಲಿ ಸಾರ್ವಜನಿಕರ ಸಮಸ್ಯೆ ಏನು ಅಂತಂದ್ರೆ ಈ ಎಲ್ಲ ಎಣ್ಣೆ ಹೊಡಿಬೇಕು, ಹೌದು, ರೋಡ್ ಸೈಡ್ ಕೂತಿರ್ತಾರೆ. ಹೌದು, ಅವ್ರೇನಾರ ಅಯ್ಯೋ ಪೋರ್ಟಲ್ನವ್ರು ಏನೋ ಮಾಡ್ತಿರ್ಲಿಕ್ಕೆ ಹೋಗ್ರು ಅಂತಂದ್ರೆ ಆಗ್ಲೇ ನಾಳೆ ದಿನ ಅವ್ರು ಪ್ರಾಬ್ಲಮ್ ಕೊಡ್ತಾರೆ. ಅಂತ ಏನಿಲ್ಲ, ಬೈತಿರ್ತಾರೆ. ಹೌದೌದು. ಇಲ್ವಾ 5 ನಿಮಿಷ ಹೋಯ್ತಿ ನೋಡಿ ಕೂತಿರ್ತಾರೆ. ಇದು ಜನಕ್ಕೆ ಫಸ್ಟ್ ನಾವು ಒಳ್ಳೇದ್ ಮಾಡೋದೇ ತಪ್ಪಾಗ್ಬಿಟ್ಟಿದೆ. ಈಗ ಯಾವ ಇಲಾಖೆ ಆದ್ರೂ ಪರವಾಗಿಲ್ಲ, ಸಾರ್ವಜನಿಕರು ನಿಮ್ಮಂತವ್ರು ಒಂದ್ ಸ್ವಲ್ಪ ಬುದ್ಧಿಜೀವಿಗಳಾದ್ರೂ ಪರವಾಗಿಲ್ಲ, ಏನೋ ಮಾಡಿದ್ರೆ ಅವರೇ ಫಸ್ಟ್ ನಾವು ಟಾರ್ಗೆಟ್. ಹೌದು ಅಲ್ವೇ? ಹೌದು. ಆಮೇಲೆ ಸಿಕ್ಕಾಬಿಟ್ಟೆ ರ್ಯಾಬ್ರಿಗಳಾಗ್ತದೆ ಸರ್. ಮೈಸೂರು ಡಿಸ್ಟಿಕ್ ಅಲ್ಲಂತೂ ಅದು ನರಸೀಪುರ ತಾಲೂಕಲ್ಲಿ ವರ್ಣ ಹೋಬಳಿ ಕಡೆ ನರಸೀಪುರ ತಾಲೂಕ್ ಬಂದೂರ್ಲಂತೂ ಸಿಕ್ಕಾಬಿಟ್ಟೆ ರ್ಯಾಬ್ರಿ. ನಾನು ದಿನ ಸುದ್ದಿ ಹಾಕ್ತಾನೆ ಇರ್ತೀನಿ ಸರ್. ಇಲ್ಲಿ ಸುದ್ದಿ ಹಾಕೋದು ದೊಡ್ಡ ವಿಚಾರ ಅಲ್ಲ, ಅವೇರ್ನೆಸ್ ಬರ್ಲಿ ಸರ್ ಜನಗಳಿಗೆ. ಇಲ್ಲ ಸರ್, ಜನಗಳು ಏನಾಗಿದೆ ಅಂತಂದ್ರೆ ಎಲ್ಲ ಮೀಸಲಾಗ್ಬಿಟ್ಟವ್ರೆ ಅವ್ರವ್ರ ಕೆಲ್ಸಕ್ಕೆ. ಬೇರೆಯವ್ರದ್ದು ಬಿಟ್ಟಾಕಿ ನಮ್ದೇ ಆದ್ರೂ ಹೌದು, ನಾವೆಲ್ಲ ಒಂದ್ ಕಡೆ ಹೋಗ್ತಾ ಇರ್ತೀವಿ, ಅಲ್ಲೇನೋ ಆಗಿದೆ ಅಂತ ಹೇಳ್ತಾರೆ, ಬಟ್ ಅದನ್ನ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇರಲ್ಲ. ನೋಡಿ ಸರ್, ಉದಾಹರಣೆಗೆ ಟಿವಿಲಿ ಬಂತದು, ನನ್ ತಕ್ಷಣ ನಿಮ್ ನಂಬರ್ ಜ್ಞಾಪನ ಬಂತು, ತಕ್ಷಣ ನಿಮ್ ಜೊತೆ ಮಾತಾಡ್ತಾ ಇದೀನಿ. ಇದೊಂದು ಸುದ್ದಿ ಮಾಡೋಣ. ಬನ್ನೂರ್ ಭಾಗದವರು ಮತ್ತೆ ವರ್ಣ ಭಾಗದಲ್ಲಿ ಯಾರೆಲ್ಲ ನಮ್ ಸ್ನೇಹಿತರಿದ್ದಾರೆ, ಯಾರೆಲ್ಲ ನಮ್ಮ ಪತ್ರಿಕಾ ಓದುಗರು ಇದ್ದಾರೆ. ವಿಚಾರ ಗೊತ್ತಾಯಿಲ್ಲ. ಏನಕ್ಕೆ ನಾ ಬಂದದ್ದೇ ಈವ್ನಿಂಗ್ ಒಂದ್ 8-9 ಗಂಟೆ ಆಗಿದೆ. ಸೊ ಮನೆಗೆ ಹೋಗಿ ನಾವು ಸಾರ್ವಜನಿಕ ಕೇಳ್ತೀವಿ ಅಂತಂದ್ರೆ, ಈಗ ನೀವು ನಿಮ್ ವಾಟ್ಸ್ಆಪ್ ಅಲ್ಲಿ ಸ್ಫೋಟಕ ಪದಾರ್ಥ ಸಿಕ್ಕಿದೆ, ವಸ್ತು ಸಿಕ್ಕಿದೆ ಅಲ್ಲ. ಹೌದು ಸರ್. ಯಾವ್ದಪ್ಪ ಹೊಸ ನ್ಯೂಸ್ ನೋಡ್, ಅದಕ್ಕೆ ನಮ್ಮ ಹುಡುಗನು ಫೋನ್ ಆಗ್ತದೆ ಎಲ್ಲ ಬಸ್ ಸ್ಟಾಪ್ ಅಲ್ಲಿ. ಹೌದು ಸರ್. ಯಾಕೆಂದ್ರೆ ಸರ್, ಪೊಲೀಸ್ ಇಲಾಖೆ ಕೆಲವೊಂದು ಮಾಹಿತಿಗಳು ನಮ್ಗೆ ಕೊಡಲ್ಲ. ಯಾಕೆಂದ್ರೆ ಮಾಧ್ಯಮದವ್ರು ಕೊಟ್ರೆ ಜಾಸ್ತಿ ಕೆಲಸ ಒತ್ತಡ ಆಗುತ್ತೆ ಅಂತ. ಒತ್ತಡದ ಇದ್ರ ವಿಚಾರ ಬಿಡಿ, ಆಗಿರೋದ್ರ ವಿಚಾರ ಬಿಡಿ. ಕೆಲವೊಂದು ಇಂಟೆಲಿಜೆನ್ಸ್ ಅಂತ ಹೇಳಿದ್ರಲ್ಲ, ಹೌದು, ಆ ವಿಚಾರನೂ ಅಷ್ಟೇ. ಕೆಲವೊಂದನ್ನ ಸ್ಪ್ರೆಡ್ ಮಾಡಕ್ ಆಗಲ್ಲ, ಪ್ರೋಟೋಕಾಲ್ ಇರ್ತದೆ. ಹೌದು ಹೌದೌದು. ಇಲ್ಲಿ ಇಷ್ಟೆಲ್ಲ ಕಳ್ತನಗಳಾಗ್ತಿದಿಲ್ಲ ಸರ್. ವರ್ಣ ಪೊಲೀಸ್ ಅಥವಾ ಮೇಗ್ಲುಪುರ ಸ್ಟೇಷನ್ ಏನು ಜವಾಬ್ದಾರಿ ತಗೊಳ್ಳಿಲ್ವಾ ಸರ್? ನನಗೂ ಗೊತ್ತಿಲ್ಲ, ಯಾಕಂದ್ರೆ ಅವ್ರ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿದ್ರು. ಕಂಪ್ಲೇಂಟ್ ಆದ್ರೂ ಇನ್ನೊಂದು ಸರ್, ಈಗ ಅದ್ರಲ್ಲಿ UAV ಕ್ಯಾಮ್ರಾಗಳು ಅಂದ್ರೆ ಇದು AI ಕ್ಯಾಮ್ರಾಗಳಾಗ ಒಂದಷ್ಟು ಹಾಕವ್ರೆ. ಇನ್ನೂ ಸಪೋರ್ಟ್ ಜಾಸ್ತಿ ಬೇಕು ಸರ್. ಯಾಕಂದ್ರೆ ಈಗ ಅವರು ಪೊಲೀಸ್ ಇಲಾಖೆ ಏನ್ ಮಾಡಿದಾರೆ ಅಂದ್ರೆ, ಒಂದು ಹೋಬಳಿ ಮತ್ತೆ ತಾಲೂಕ್ ಹೆಡ್ ಕ್ವಾರ್ಟರ್ಗಳಲ್ಲಿ ಎಲ್ಲಾ ಕಡೆ ಸರ್ಕಲ್ ಹಾಕಿದ್ರೆ, ಬಟ್ ಅದು ಕೆಲಸ ಆಗ್ತಿದ್ಯಾ, ಅದು ತನಿಖೆ ಆಗ್ತಿದ್ಯಾ ಅನ್ನೋದು ಮುಖ್ಯ ಆಗುತ್ತೆ ಸರ್. ಸರ್ಕಲ್ ಅಲ್ಲ, ಈಗ ಮೇನ್ ಥಿಂಗ್ ಇಷ್ಟೇ, ಬರೀ ಹೆಲ್ಮೆಟ್ ಬಿಲ್ಗಳು ಮಾತ್ರ ಬರ್ತಾ ಇದೆ ಹೊರತು ಬೇರೆ ತರ ಕ್ರೈಮ್ ಯಾವ್ದು ಲಾರ್ಜ್ ಆಗ್ತಾ ಇಲ್ಲ. ಇನ್ನೊಂದು ವಿಚಾರ ಏನಂತಂದ್ರೆ, ಈ 3 ದಿನದಲ್ಲಿ ನಮ್ಮ ಬಸ್ ಸ್ಟಾಪ್ ಅಲ್ಲೇ ಒಂದು ಸ್ಪಾಟ್ ಡೆತ್ ಆಯ್ತು. ಬೆಳಿಗ್ಗೆ ವಾಕ್ ಬರ್ತಿದಾರ ಕಾರ್ನವ್ರು ಹಿಟ್ ರನ್ ಹೊಡ್ಕ ಇದ್ಬಿಟ್ಟವನೆ. ಅಯ್ಯಯ್ಯೋ, ಆಯ್ತಾ? ಟೋಲ್ ಅಲ್ಲಿ ಮಾತ್ರ ಅದು ಎವಿಡೆನ್ಸ್, ಇದು ಕಾರ್ ನಂಬರ್ ಏನೋ ಗೊತ್ತಾಗಿದೆ ಅಂತ ಗೊತ್ತಾಯ್ತು. ಟೋಲ್ ಅಲ್ಲಿ CCTV ಇದೆಯಲ್ಲ, ಅವ್ನ್ ಟೋಲ್ ಹೋಗ್ಲಿಲ್ಲ ಅಂತಂದ್ರೆ. ಹೌದು ಹೌದು. ಅಟ್ಲೀಸ್ಟ್ ಎವ್ರಿ ವಿಲೇಜ್ ಅಲ್ಲ, ಎಲ್ಲಾ ಟೋಲಲ್ಲೂ ಕರೆಕ್ಟ್ ಆಗಿರ್ಬೇಕಲ್ಲ ಸರ್ ಕ್ಯಾಮ್ರಾಗಳು. ಅಲ್ಲ ಸರ್, ಕ್ಯಾಮ್ರಾ ಇರ್ಲಿ, ಅಟ್ಲೀಸ್ಟ್ ಇವಕ್ಕೆಲ್ಲ ಅಟ್ಲೀಸ್ಟ್ ಒಂದ್ 3 to 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎಲ್ಲೆಲ್ಲಿ ಬೈಪಾಸ್ ಗಳು ಇರ್ತದೆ. ಹೌದೌದೌದು. ಎವರಿ ಸ್ಟಾಪ್ ಅಲ್ಲಿ ಒಂದ್ CCTV ಕ್ಯಾಮ್ರಾ ಏನಾದ್ರು ಫಿಟ್ ಮಾಡ್ಕೊಂಡು, ಹೌದೌದು, ಈ ತರದಕ್ಕೆಲ್ಲ ಗೊತ್ತಾಗುತ್ತೆ. ಯಾರೇ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಸ್ಟಾಫ್ಗಳು ಕಮ್ಮಿ ಇದಾರೆ. ನೀವು ನಮ್ಗೆ ಗೊತ್ತಿಲ್ಲ ತಮ್ಗೆ ಮಾಹಿತಿ, ಸ್ಟಾಫ್ಗಳು ಕಮ್ಮಿ ಇದೆ, ಮತ್ತೆ ಅವ್ರ ವೆಹಿಕಲ್ ಕೂಡ ಕಮ್ಮಿ ಕೊಟ್ಟಿರುವಂತದ್ದು. ಈಗ ಉದಾಹರಣೆಗೆ ಬನ್ನೂರ್ ಸ್ಟೇಷನ್ ಅಲ್ಲಿ ಸರ್, ಒಂದು 20 ಜನ 25 ಜನ ಇದ್ರು ವೆಹಿಕಲ್ ಇರೋದು ಒಂದೇ ಒಂದು 112, ಮತ್ತೆ ಒಬ್ರಿಗೆ ಇನ್ಸ್ಪೆಕ್ಟರ್ಗೊಂದು, ಇನ್ಯಾವ 2 ವೀಲರ್ ಕೂಡ ಇಲ್ಲ. ಅವ್ರು ಪರ್ಸನಲ್ ಆಗಿ ಓಡಾಡ್ಬೇಕಾಗುತ್ತೆ ಅವರು. ಇಡೀ ರಾಜ್ಯದ ಪರಿಸ್ಥಿತಿ ಹೆಂಗಾಗಿದೆ. ಯಾವುದೇ ಸರ್ಕಾರ ಬರ್ಲಿ, ನಮ್ಗೆ ಬೇಕಾಗಿಲ್ಲ ಸರ್ಕಾರ. ಪೊಲೀಸ್ ಇಲಾಖೆಗೆ ಮೇನ್, ಈಗ ಹೆಂಗೆ ನಾವು ಮಿಲಿಟರಿ ಕೊಡ್ತಾ ಇದೀವಿ ಭದ್ರತೆ, ಪೊಲೀಸ್ ಇಲಾಖೆಗೆ ಒಂದಷ್ಟು ಭದ್ರತಾ ವ್ಯವಸ್ಥೆಗಳಾಗಬೇಕು, ಮತ್ತೆ ವೆಹಿಕಲ್ಗಳು ಮೇನ್ ಇಂಪಾರ್ಟೆಂಟ್ ಆಗ್ಬೇಕು ಸರ್. ಅವ್ರಿಗೆ ವೆಹಿಕಲ್ಗಳು ಬೇಕು, ಪ್ರೊಡಕ್ಷನ್ ಬೇಕು. ಹೌದೌದೌದೌದು. ಈಗ ಲಾಠಿ ಹಿಡ್ಕೊಂಡು ಏನ್ ಸರ್ ಮಾಡ್ತಾರೆ? ಏನು ಮಾಡಕ್ ಆಗ್ತಿಲ್ಲ ಪಾಪ ಅವರು. ಈಗ ಅದಕ್ಕೆ ಲಾಠಿನೂ ಬಳಸಂಗಿಲ್ಲ, ಅದು ಕಾನೂನು ಬಂದ್ಬಿಟ್ಟಿದೆಯಲ್ಲ. ಮತ್ತೆ ಪೊಲೀಸ್ ಅಂತ ಏನಿಲ್ಲ. ನೀವು ನಂಬಲ್ಲ, ಮೊನ್ನೆ ರಾತ್ರಿ ಒಂದು ಇನ್ಸಿಡೆಂಟ್ ಆಯ್ತು ಆಯ್ತಾ. ಇವತ್ತು ಸಾರ್ವಜನಿಕರು ಪೊಲೀಸ್ನ ಮಾತಾಡ್ಸಕ್ ಆಗಲ್ಲ, ಆ ಮಟ್ಟಿಗೆ ಆಗ್ಬಿಟ್ಟಿದೆ. ಹಂಗಾಗಿದೆ ಸರ್ಕಲ್ ಬಿಟ್ರೆ
ಸಬ್ ಇನ್ಸ್ಪೆಕ್ಟರ್ ಬಿಟ್ರೆ ರಿವಾಲ್ವರ್ ಇರೋದೇ ಅವ್ರಿಗೆ 6 ಬುಲೆಟ್ ಪರ್ಮಿಷನ್. ಹೌದು ಹೌದು ಹೌದು. ASI ಇರೋದೇ 12 ಬುಲೆಟ್ ಪರ್ಮಿಷನ್. ಹೌದು ಹೌದು. ಆಯ್ತಾ, ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಫೋಟಕ ಮಾಹಿತಿ ಅಂತಂದ್ರಿ. ಹೌದು. ಒಂದ್ ವೇಳೆ ಅವನ ಹತ್ರ ಈಗ ಅವನು ಇಡೋದನ್ನೇ ನೋಡ್ದ ಅಂತೇಳಿ. ಹೌದು. ಪೊಲೀಸ್ ಅಧಿಕಾರಿ ಅವ್ನು ಇಡೋದನ್ನೇ ಚೇಸ್ ಮಾಡಕ್ ಹೋದ್ರುನು ಫೇಸ್ ಮಾಡಕ್ ಆಗತ್ತಾ? ಆಗಲ್ಲ. ಹೌದು. ಇವತ್ತು ಒಬ್ಬ ಗೂಂಡ ಹತ್ರ ಅಚ್ಚುಕಟ್ಟಾಗಿ ಲೈಸೆನ್ಸ್ ರಿವಾಲ್ವರ್ ಸಿಗುತ್ತೆ. ಖಂಡಿತ. ಅಂತದ್ರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಹತ್ರ ಒಂದ್ ರಿವಾಲ್ವರ್ ಇರಲ್ಲ. ಏನ್ ಮಾಡ್ತೀವಿ ಸರ್, ನಮ್ ಕರ್ನಾಟಕದ ನ್ಯೂನ್ಯತೆ ಅದು ಸರ್. ಯಾವ ರಾಜಕೀಯ ಪಕ್ಷಗಳು ಬಂದ್ರು ನಮ್ ಇಡೀ ನಮ್ಮ ಭಾರತದ ನ್ಯೂನ್ಯತೆ. ಅಲ್ಲ, ಕರ್ನಾಟಕದ ಬಗ್ಗೆ ಮಾತಾಡೋಣ. ನಮ್ ಪೊಲೀಸ್ ಇಲಾಖೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಅಂದ್ರೆ ಒಂದು ಒಳ್ಳೆ ಹ್ಯಾಂಡ್ಸಪ್ ಇರೋಂತ ಒಂದು ವಿಷಯ. ಪ್ರೊಟೆಕ್ಷನ್ ಬೇಕಲ್ಲ ಅಲ್ವಾ ಸರ್? ಅವ್ರ ಬಗ್ಗೆ ಬ್ಲೇಮ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಓಕೆ. ಹಾಗಾಗಿ ತನಿಖೆ ಎಲ್ಲ ಆಗ್ತದೆ ಅಂತ ಕಾಣುತ್ತೆ ಸರ್. ಮತ್ತೆ ನಾನು ಸ್ಟೇಷನ್ ಫೋನ್ ಮಾಡ್ತೀನಿ. ಮಹೇಶ್ ನಮ್ ಜೊತೆ ಇಷ್ಟೆಲ್ಲ ಒಳ್ಳೆ ಬುದ್ಧಿಜೀವಿ ಆಗ್ತಾವ, ಇಷ್ಟೆಲ್ಲ ಮಾತಾಡಿದ್ರ ಸಾರ್ವಜನಿಕವಾಗಿ, ಏನ ಮಾಹಿತಿಗಳಿದೆ ಕೊಡ್ತಾ ಇರಿ ಸರ್. ಥ್ಯಾಂಕ್ ಯು ಸರ್. ಇರೋ ವಿಚಾರ ಎಲ್ರಿಗೂ ಗೊತ್ತು, ಬಟ್ ಕೆಲವ್ರು ಮಾತಾಡ್ತಾರೆ, ಕೆಲವ್ರು ಮಾತಾಡಲ್ಲ ಅಷ್ಟೇ. ಅದು ಇರೋ ಸತ್ಯತಾನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಹುಡುಗನ ನಂಬರ್ ಸೆಂಡ್ ಮಾಡಿದೀನಿ, ಫೋನ್ ಮಾಡಿ ವಿಡಿಯೋ ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.